ಮೋಸವಾಗಿ ಹೋದೆ ನೀ ಜೀವಕ್ಕೆ ಒಬ್ಬಳೇ ಕೂರದಾದೆ ಯಾರನೂ ಸೇರದಾದೆ. ವಿಶ್ವ, ಇದು ಅವಳು ಹಾಡಿರೋ ಹಾಡು ತಾನೆ? ಇದು ಅವಳೇ ಹಾಡಿರೋ ಹಾಡು. ನಾನು ಕೇಳ್ದಾಗೆಲ್ಲ ಈ ಹಾಡು ಹೇಳ್ತಿದ್ಲು. ಅದನ್ನು ಕೇಳ್ತಿದ್ರೆ ನನ್ನ ಪ್ರಪಂಚನೇ ನಾನು ಮರ್ತು ಹೋಗ್ತಿದ್ದೆ. ನೀನು ಈ ಹಾಡನ್ನ ಕೇಳ್ತಿರೋದು ನೋಡಿದ್ರೇನೆ ಗೊತ್ತಾಗ್ತಿದೆ. ವಿಶ್ವ, ನಿಂಗೊಂದು ಹೇಳ, ನಿನ್ನ ಈ ಬಿಹೇವಿಯರ್ನ ನೋಡ್ತಿದ್ರೆ ನನಗೆ ತುಂಬ ಲಕ್ಕಿ ಫೀಲ್ ಆಗ್ತಿದೆ. ನಾನು ಹಾಡು ಕೇಳ್ತಿರೋದಕ್ಕೂ ನೀನು ಲಕ್ಕಿ ಆಗೋದಕ್ಕೂ ಏನು ಸಂಬಂಧ? ಆ ಹುಡುಗಿ ನಿನ್ನನ್ನು ಬಿಟ್ಟು ಮದುವೆ ಆಗಿ ಇಷ್ಟು ದಿಸ್ಗಳಾದ್ರೂ ನೀನು ಇನ್ನೂ ಅವಳ ನೆನಪಲ್ಲೇ ಇದೆಯಾ ಅಂದರೆ ಆ ಹುಡುಗಿ ನೀನು ಎಷ್ಟು ಇಷ್ಟಪಡ್ತಿದ್ಯಾ. ನಿನ್ನಂಥ ಹುಡುಗ ನನಗೆ ಸಿಗ್ತಾನೆ ಅಂದರೆ ನಾನೆಷ್ಟು ಅದೃಷ್ಟವಂತೆ ಅಲ್ವಾ? ಪದೇ ಪದೇ ಅದನ್ನೇ ಹೇಳ್ತಿದ್ಯಲ್ಲ. ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿಲ್ವಾ? ಅರ್ಥ ಮಾಡ್ಕೊಂಡೆ ತಾನು ಹೇಳ್ತಿರೋದು. ನೋಡು, ನಿನ್ನಾಗೆ ಪ್ರೀತಿಸೋ ಹುಡುಗನೇ ನನಗೆ ಬೇಕಾಗಿರೋದು. ಅದು ನೀನೇ ಆಗಿರ್ಬೇಕನ್ನೋದೇ ನನ್ನ ಆಸೆ. ಈ ಆಸೆನ ನಿರಾಸೆ ಮಾಡಬೇಡ. ಆದಷ್ಟು ಬೇಗ ನಿನ್ನ ಮನಸ್ಸನ್ನ ಬದಲಾಯಿಸ್ಕೊ. ನಿನಗೋಸ್ಕರ ನಾನು ಕಾಯ್ತಿರ್ತೀನಿ ಅನ್ನೋದು ನಿನಗೆ ನೆನಪಿರಲಿ. ಅಷ್ಟು ಸುಲಭವಾಗಿ ನನ್ನ ಮನಸ್ಸು ಬದಲಾಗಲ್ಲ ತಾನು. ಪ್ರೀತಿ ಅನ್ನೋದು ಒಬ್ಬರ ಮೇಲೆ ಹುಟ್ಟೋದು. ಅದು ನನಗೆ ಜಾಮೀನ್ ಮೇಲೆ ಆಗಿದೆ. ಮತ್ತೆ ಅದು ಇನ್ನೊಬ್ಬರ ಮೇಲೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನ್ರಿ ಮಾಡ್ತಿದ್ದೀರಾ? ಎಲ್ಲಿವರೆಗೂ ಬಂತು ಮನೆ ಕಟ್ಟದ? ಅಯ್ಯೋ, ಒಳ್ಳೆ ದುಡ್ಡು ನೀರು ಖರ್ಚಾದಂಗೆ ಖರ್ಚಾಗ್ತಿದೆ ಕಣೆ. ಕೆಲಸಗಾರ ಯಾರೂ ಸರಿ ಇಲ್ಲ. 8 ಆಣೆ ಖರ್ಚಾಗಲಿ 80 ರೂಪಾಯಿ ಖರ್ಚಾಗುತ್ತೆ. ಒಬ್ಬರು ಮಾಡೋ ಕೆಲಸನ 4 ಜನ ಮಾಡಬೇಕಾಗತ್ತೆ. ದುಡ್ಡು ಹೊಂದಿಸಿ ಸಾಕಾಗ್ಬಿಟ್ಟಿದೆ ಕಣೆ. ನಾನು ಅವತ್ತಿಂದ 100ನೇ ಸಲ ಬಡ್ಕೋತಾ ಇದ್ದೀನಿ. ಅಷ್ಟೊಂದು ಕಷ್ಟ ಆಗ್ತಿದ್ರೆ ಯಾಕ್ರಿ ಮನೆ ಕೆಲಸ ಮುಂದುವರಿಸ್ತಾ ಇದ್ದೀರಾ? ದುಡ್ಡು ಹೊಂದಿಸೋವರೆಗೂ ಮನೆ ಕೆಲಸನ ನಿಲ್ಲಿಸ್ಬಾರ್ದಾ? ಈ ಏನ ಮಾತಾಡ್ತೀಯ ನೀನು? ನಾನು ಯಾವಾಗ ಮನೆ ಕಟ್ಟಿಸಿ ಮುಗಿಸ್ತೀನಪ್ಪ ಅಂತ ಕಾಯ್ತಿದ್ರೆ ನೀವು ಯಾವಾಗ ನಿಲ್ಲಿಸ್ತೀರಾ ಅಂತ ಹೇಳ್ತಾನೆ ಇರ್ತೀಯ ಬರೀ. ಹಾಗಲ್ಲ ರೀ, ಈಗ ಇಷ್ಟೊಂದೆಲ್ಲ ಪರದಾಡ್ಕೊಂಡು ನೀವು ಮನೆ ಕಟ್ಸೋದಕ್ಕೆ ಕಷ್ಟಪಡೋದು, ನೀವು BP ಶುಗರು ಅಂತೆಲ್ಲ ತಂದ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡ್ರೆ ನಿಮ್ಮ ಮನೆಯೂ ಅದನ್ನು ತಂದ್ಕೊಡಲ್ಲ, ಈ ದುಡ್ಡು ಅದನ್ನು ವಾಪಸ್ ತಂದ್ಕೊಡಲ್ಲ. ಹಾಗೆಲ್ಲ ಏನೂ ಆಗಲ್ಲ ಕಣೆ. ನಾನು ಕಷ್ಟಪಟ್ಟು ಹೇಗೆಗೋ ದುಡ್ಡನ್ನು ಹೊಂದಿಸ್ತಾ ಇದ್ದೀನಿ. ಈಗ ಬ್ಯಾಂಕಿಂದ ಬೇರೆ ಸಾಲ ಕೊಡ್ತಿದ್ದಾರೆ. ನೀನು ನೋಡಿದ್ರೆ ಮನೆ ನಿಲ್ಲಿಸಿ ಅಂತ ಹೇಳ್ತಿದ್ಯಲ್ಲ. ಬೇಗ ಮನೆ ಕಟ್ಸಿ ಮುಗಿಸ್ಬಿಡ್ತೀನಿ. ನಮ್ಮದು ಒಂದು ನಮ್ಮ ಮನೆ, ಸ್ವಂತ ಮನೆ. ಹೆಂಗೆ? ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂದಮೇಲೆ ಸಮಾಧಾನವಾಗಿ ಮಾಡಿ. ಟೆನ್ಷನ್ ತಂದ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಬೇಡಿ. ಆಯಿತು ಕಣ, ಹಂಗೆ ಮಾಡ್ತೀನಿ. ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂತ ಸಾಲ ತೊಗೊಂಡೆ. ಆ ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ ತೊಗೊಂಡಿದ್ದೆ. ಈ ಫೈನಾನ್ಷಿಯರ್ದು ಸಿದ್ದು ಹೇಗೋ ತೀರಿಸ್ದ. ಇವನ್ದೆಲ್ಲ ಹೇಗಪ್ಪ ತೀರಿಸೋದು? ಇದೆಲ್ಲ ಬೇಬಿ ಗೊತ್ತಾದರೆ ನಾನು ಏನು ಮಾಡಲಿ? ಬೇಬಿ, ಬೇಬಿ. ಹಾಂ, ಹೇಳು ಬೇಬಿ. ಬೇಬಿ, ಇಷ್ಟೆಲ್ಲ ಆದಮೇಲೂ ನಾವಿದೇ ಮನೇಲಿ ಇರಬೇಕಾ? ನನ್ನ ಕೈಲಿ ಆಗಲ್ಲ ಬೇಬಿ. ನಾವು ಬೇರೆ ಮನೆ ಕೊಟ್ಟೋಗಣ್ವಾ? ಏನು ಬೇಬಿ ನೀನು ಈ ಟೈಮಲ್ಲೂ ನೀನು? ಏನು ಈ ಟೈಮಲ್ಲೂ ಆ ಟೈಮಲ್ಲೂ? ಇನ್ನು ಎಷ್ಟು ವರ್ಷ ಅಂತ ನಾವಿಬ್ಬರು ಇದೇ ಥರ ಜೀವನ ಮಾಡಬೇಕು ಹೇಳು? ಮದುವೆ ಆಗಿ ಬಂದಾಗಿಂದ ನಾನು ಕೇಳ್ತಾನೆ ಇದ್ದೀನಿ, ನೀನು ಈ ಮಾತನ್ನ ಕಿವಿಗೆ ಹಾಕೋತಿಲ್ಲ ಅಲ್ವಾ?
ಇನ್ನಾಗಲ್ಲ ಬೇಬಿ. ಬೇಬಿ, ನಾನು ಈ ಬಿಸ್ನೆಸ್ ಟೆನ್ಷನಲ್ಲಿದ್ದೀನಿ. ಅಂಗಡಿ ಹೇಗೆ ಡೆವಲಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪ್ಲೀಸ್. ನಿನಗೆ ಈ ವಿಚಾರ ಮಾತಾಡ್ದಾಗೆಲ್ಲ ಬರೀ ಬಿಸ್ನೆಸ್ ಬಗ್ಗೆನೇ ಯೋಚನೆ ಬರುತ್ತೆ ಅಲ್ವಾ? ನನ್ನ ಫೀಲಿಂಗ್ಸ್ ಬಗ್ಗೆ ನಿನ್ಗೆ ಅರ್ಥನೇ ಆಗಲ್ಲ. ಇನ್ನಾಗಲ್ಲ ಹರಿ, ನನ್ಗೆ ಈ ಮನೇಲಿ ಇರಕ್ಕೆ ಸಾಧ್ಯ ಇಲ್ಲ. ನನಗೆ ಉಸಿರು ಕಟ್ಟಂಗೆ ಆಗ್ತಿದೆ. ಬೇಬಿ, ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ. ಮನೇಲಿ ಯಾರ ಮನಸ್ಥಿತಿನೂ ಸರಿ ಇಲ್ಲ. ಭಾವನಕ್ಕಂಗೆ ಬೇರೆ ಹೀಗಾಗಿದೆ. ಈ ಟೈಮಲ್ಲಿ ನಾವು ಹೊರಗಡೆ ಹೋದರೆ ಚೆನ್ನಾಗಿರುತ್ತೆ ಹೇಳು. ಸ್ವಲ್ಪ ದಿನ ವೆಯ್ಟ್ ಮಾಡು, ಆಮೇಲೆ ನೋಡೋಣ. ಓಹೋ, ನಿನಗೆ ಬೇರೆಯವ್ರ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಇರುತ್ತೆ, ಆದ್ರೆ ನನ್ನ ಫೀಲಿಂಗ್ಸ್ ಬಗ್ಗೆ ನಿನಗೆ ಅರ್ಥ ಆಗಲ್ಲ ಅಲ್ವಾ? ಇಲ್ಲ ಹರಿ, ನನಗಿನ್ನಿಲ್ಲ ಸಾಧ್ಯ ಇಲ್ಲ. ಅದೇನ್ ಡಿಸೈಡ್ ಮಾಡ್ತೀಯೋ ಬೇಗ ಡಿಸೈಡ್ ಮಾಡು. ಇವ್ರಗಳ ಜೊತೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ. ನಿಂಗೆ ಪದೇ ಪದೇ ಇದೇ ವಿಚಾರನ ಬಂದು ಪ್ಲೀಸ್ ಮಾಡೋಕ್ಕೂ ನನ್ಗಾಗಲ್ಲ. ನನಗಿಲ್ಲ ಸಾಧ್ಯ ಇಲ್ಲ. ಬೇಬಿ ಪ್ಲೀಸ್. ಮಮ್ಮೇಲೆ ಬಂದಿರಿ. ಏನ್ರಿ? ಹೋಗಿ ಮುಂದೆಗಡೆ ಬಗಲ್ ಚಿಲ್ಕಾಕ್ ಹೋಗು. ಸಿದ್ದು ಇನ್ನೂ ಬಂದಿಲ್ಲ. ಗಂಟೆ ಈಟ ಒಂದಾಯ್ತು. ಬಿರಿಯಾನಿ ಮನೆಗೆ ಬರದೆ ಎಲ್ಲೋಯ್ತಾನ ಅವನು? ಅವಾಗಲೇ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ಬಡ್ಡಿ ಐದನ್ಗೆ ಮನೆ ಯಾವುದು ಮೈದಾನ ಯಾವುದು ಅನ್ನೋದೇ ಮರ್ತೋಗದೆ ಅನ್ನಿಸ್ತದೆ ಅಲ್ಲ. ಸರಿಯಾದ ಟೈಮಿಗೆ ಮನೆಗೆ ಬರದೆ ಎಲ್ಲ ಅಲ್ಲೇ ಹೋಯ್ತಾನು ಅಂತ. ಹೋಗ್ಲಿ ಬಡ್ಡಿ ಐದ. ಸರಿಯಾದ ಟೈಮಲ್ಲಿ ಅವನಿಗೆ ಬುದ್ಧಿ ಕಲಿಸ್ತೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾನೇ ಹೊಸಿ ಸಡ್ಲ ಬಿಟ್ಬಿಟ್ಟಿದ್ದೆ ಅನ್ನಿಸ್ತದೆ. ಮೊದಲಿಂದ ಹೊಸಿ ಬಿಗಿ ಮಾಡ್ಕೊಂಡ್ ಬಂದಿದ್ದಿದ್ರೆ ಬಡ್ಡಿ ಐದ ಇಷ್ಟೊಂದು ಕೆಡ್ತಾ ಇರಲಿಲ್ಲ. ನನಗೆ ತಲೆ ಕೆಟ್ಟ ಕೆರೆ ಹಿಡ್ದೋಗದೆ. ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಹೇಳ್ಬಿಟ್ನಲ್ಲ ಮೇವನು. ನಾವೇನೇನು ಅನ್ಕೊಂಡಿದ್ವೋ ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಾಕ್ಬಿಟ್ಟ. ನೋಡಮ್ಮೆ, ಇನ್ಮೇಲೆ ಅವನು ಸರಿಯಾದ ಟೈಮಿಗೆ ಮನೆಗೆ ಬರ್ದಿದ್ರೆ ಬೀಗ ತೆಗಿಬೇಡ. ಅವ್ನು ಬರದೇ ಇದ್ರು ಚಿಂತೆ ಇಲ್ಲ. ಹೋಗಿ ಸಿಲ್ಕಾಕ್ ಹೋಗಮ್ಮೆ. ಇನ್ನೇನು ಬಂದ್ಬಿಡ್ತಾನೆ ರೀ. ನಿನಗೆ ಹೇಳ್ತಾ ಇರೋದು, ಹೋಗಿ ಮುಂಬಾಗ್ಲು ಬೀಗ ಹಾಕೋಗು. ಸರಿ. ಮುದ್ದು ಮಾವ, ಎಂಥ ಒಳ್ಳೆ ಮಾತಾಡ್ಬಿಟ್ರಿ ಇವತ್ತು. ಸಿದ್ದು, ನಿಂಗೆ ಈ ಮನೆ ಬಾಗಿಲು ಮುಚ್ಚಿದೆ, ಇದು ಶಾಶ್ವತವಾಗಿ ಮುಚ್ಚೋಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ರೀ, ಕೈ ನೋವು ಸ್ವಲ್ಪ ಕಮ್ಮಿ ಆಗಿದೆಯಾ? ಇನ್ನೊಂದ್ಸತಿ ಔಷಧಿ ಹಚ್ಚಲಾ? ಸ್ವಲ್ಪ ವಾಸಿ ಅದಿರಲಿ ಬಿಡಿ. ನಿಮ್ಮ ಕೈ ನೋವು ಹೇಗಿದೆ? ನಂದೂ ಕಮ್ಮಿ ಆಗಿದೆ ರೀ. ನಿಮ್ಮ ಪ್ರೀತಿ ಆರೈಕೆಯಿಂದ ವಾಸಿ ಆಗೋಗಿದೆ ನೋಡಿ. ನೋಡಿದ್ರ, ಅದಕ್ಕೆ ನಾನು ಹೇಳು, ಪ್ರೀತಿ ಇರೋ ಜಾಗದಲ್ಲಿ ಔಷಧಿ ಅವಶ್ಯಕತೆನೇ ಇಲ್ಲ ಅಂತ. ನೋವು ತಂತನಾಗಿ ಕಮ್ಮಿ ಆಗುತ್ತೆ ರೀ. ಈಗ ನನ್ನ ಕೈಯೂ ಸ್ವಲ್ಪ ವಾಸಿ ಆಗಿದೆ, ನಿಮ್ಮ ಕೈಯೂ ವಾಸಿ ಆಗ್ತದೆ. ನಾವು ಊರಿಗೆ ಹೋಗೋಣ ಪ್ಲೀಸ್ ರೀ. ಇಲ್ಲ ಅಂತ ಮಾತ್ರ ಹೇಳಬೇಡಿ.
ನನಗೆ ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಿದೆ. ಮನೆಯವ್ರ ಜೊತೆ ಎಲ್ಲರ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ. ಪ್ಲೀಸ್ ರೀ ಹೋಗೋಣ. ಚಿನ್ನು ಮರಿ, ಸರಿ ಹೋಗೋಣ. ಅಪ್ಪ, ನಂಗೆ ಇವಾಗ ಸಮಾಧಾನ ಆಯಿತು. ಎಲ್ಲಿ ಮತ್ತೆ ಒಪ್ಕೊಳ್ಳಲ್ಲ ಅಂತ ಭಯ ಆಗೋಗಿತ್ತು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗಲೇ ಎಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತೀನಿ, ಹೊರಡೋಣ. ಚಿನ್ನು ಮರಿ, ಯಾಕಷ್ಟು ಎಕ್ಸೈಟ್ ಆಗ್ತಿದ್ದೀರಿ ನೀವು? ನಾನು ಹೋಗೋಣ ಅಂತ ಹೇಳಿದೆ, ನಾಳೆನೇ ಹೋಗೋಣ ಅಂತ ಹೇಳಿಲ್ವಲ್ಲ. ಏನ್ರಿ ಹೀಗೆ ಹೇಳ್ತಿದ್ದೀರಾ? ಹೊರಡೋಣ ಅಂದ್ಬಿಟ್ಟು ಹೀಗೆ ಯಾಕೆ ಹೇಳ್ತಿದ್ದೀರಾ? ರೀ ಪ್ಲೀಸ್ ರೀ, ನಾಳೆನೇ ಮನೆಗೆ ಹೋಗೋಣ. ನೋಡಿ, ಮನೆ ಪರಿಸ್ಥಿತಿ ಹೀಗಿದೆ. ನಾ ಹೋಗ್ತಿದ್ರೆ ಏನು ಚೆನ್ನಾಗಿರುತ್ತೆ. ನಂಗೆ ಅಪ್ಪ ಅಮ್ಮನ ನೋಡಬೇಕು ಅಂತ ಆಸೆ ಆಗ್ತಿದೆ. ಅಕ್ಕನ ನೋಡಬೇಕು, ಅವ್ರ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಇವಳು ಯಾರ ಹತ್ರನೂ ಏನೂ ಹೇಳ್ಕೊತಾ ಇಲ್ವಂತೆ. ಅಟ್ಲೀಸ್ಟ್ ನಾನು ಹೋದರೆ ಮನ್ಸು ಬಿಚ್ಚಿ ಮಾತಾಡ್ತಾಳೆ. ಪ್ಲೀಸ್ ರೀ, ನಾಳೆನೇ ಹೋಗೋಣ, ಒಪ್ಕೊಳ್ಳಿ. ಚಿನ್ನು ಮರಿ, ನನಗೆಲ್ಲ ಅರ್ಥ ಆಗ್ತಿದೆ, ಆದರೆ ಆ ಥರ ಪಡೋದು ಬೇಡ. ನೋಡಿ, ಈ ಖುಷಿನಲ್ಲಿ ನಿಮಗೆ ನೋವು ಗೊತ್ತಾಗ್ತಿಲ್ಲ ಅಷ್ಟೇ. ನನಗೂ ಕೈ ಪೂರ್ತಿ ಸರಿ ಹೋಗಿಲ್ಲ ಅಲ್ವಾ? ಅಷ್ಟು ದೂರ ಡ್ರೈವ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಂತ ನಾವು ಹೋಗೋದು ಬೇಡ ಅಂತ ಹೇಳ್ತಿಲ್ವಲ್ಲ. ಸ್ವಲ್ಪ ತಾಳ್ಮೆ ಇರಲಿ. ನಾಳೆ ಏನೇನು ಕೆಲಸ ಇದೆ ಅಂತ ನಾನು ನೋಡ್ತೀನಿ, ಆಮೇಲೆ ಹೋಗೋಣ. ಓಕೆ? ಸರಿ ರೀ, ಆದರೆ ಮತ್ತೆ ಮನ್ಸು ಬದಲಾಯಿಸ್ಬೇಡಿ. ಬದಲಾಯಿಸೋಣ. ಬಂದೆ. ಲಕ್ಷ್ಮಿ, ಯಾಕೆ ನಗುಮುಖನೇ ಇಲ್ಲ? ಈಗೇನಾಯ್ತು? ಬೆನ್ ಹಿಂದೆ ಮಾಯವಾಗಿ ಬಿದ್ದಿರುವಾಗ ಹೇಗ್ ನಗೋದಕ್ ಸಾಧ್ಯ ಹೇಳಿ? ನಂಗೆ ಅರ್ಥ ಆಗ್ಲಿಲ್ಲ. ರೇ, ಆ ಸಿದ್ದು ಇಂದ ಎಷ್ಟೇ ದೂರ ಇರ್ಬೇಕು ಅಂತ ಅನ್ಕೊಂಡ್ರು ನಾನ್ ಹೋದ್ ಕಡೆ ಎಲ್ಲ ಹಿಂದೆನೆ ಬರ್ತಾ ಇದ್ದಾನೆ. ಮನ್ಸಿಗೆ ಸಮಾಧಾನ ಸಿಗ್ಲಿ ಅಂತ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಹಿಂದೆ ಬರ್ತಾನೆ. ಅವನಿಗೆ ಹಿಂದೆ ಬರ್ತಿದ್ದಾನೆ ಅಂದ್ರೆ ನಿನ್ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಒಂದ್ಸಲ ಮಾತಾಡ್ಬೋದಲ್ವಾ? ನಾನೇ ಯಾಕ್ರಿ ಅವನ ಹತ್ರ ಮಾತಾಡ್ಲಿ? ಅವನ್ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ ತಕ್ಷಣ ನಾನ್ ಕ್ಷಮಿಸ್ಬಿಡ್ಬೇಕಾ? ಕ್ಷಮಿಸೋ ಅಂತ ತಪ್ಪ ಅವನ್ ಮಾಡಿರೋದು. ನನ್ ಯಾವತ್ತೂ ಅವನನ್ನ ಕ್ಷಮಿಸಲ್ಲ. ಕೋಪನೂ ಇರುತ್ತೆ ಲಕ್ಷ್ಮಿ, ಆದರೆ ಕೋಪದ ಕೈಗೆ ನಮ್ಮ ಬುದ್ಧಿ ಕೊಟ್ಟರೆ ಎಲ್ಲ ಕೆಲಸ ಹಾಳಾಗುತ್ತೆ. ಒಂದು ಸಲ ಪ್ರೀತಿಯಿಂದ ಇದನ್ನೆಲ್ಲ ನೋಡು, ಸತ್ಯ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ಅದ್ ಯಾವತ್ತಿಗೂ ಸಾಧ್ಯ ಇಲ್ಲ ರೀ. ಅತಿಯಾಗಿ ನಂಬಿದ್ದಕ್ಕೆ ಅವನು ಇವತ್ತು ಹೀಗೆ ಮಾಡಿರೋದು. ಒಂದು ಮೂಕ ಪ್ರಾಣಿ ಒಂದು ಹೊತ್ತು ಊಟ ಹಾಕಿದ್ರು ಜೀವನ ಪೂರ್ತಿ ನಮ್ಮ ಮಾತನ್ನ ಕೇಳ್ಕೊಂಡಿರುತ್ತೆ. ಆದ್ರೆ ನಿಯತ್ತಿಲ್ದೇ ಇರೋ ಇಂಥವ್ರಿಗೆ ಎಷ್ಟು ಪ್ರೀತಿ ತೋರಿಸಿದ್ರು ವ್ಯರ್ಥ. ಪ್ರೀತಿ ಯಾವತ್ತೂ ಮೋಸ ಮಾಡಲ್ಲ ಲಕ್ಷ್ಮಿ. ಯಾರನ್ನಾರು ನಂಬಕ್ ಮೊದಲು 10 ಸಲ ಯೋಚಿಸ್ಬೇಕು. ಒಂದು ಸಲ ನಂಬಿಕೆ ಇಟ್ಟ ಮೇಲೆ ಅನುಮಾನ ಪಡಬಾರ್ದು. ಎಷ್ಟೇ ಕಷ್ಟ ಆದರೂ ಆ ನಂಬಿಕೆನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದೇ ನಮ್ಮ ಧರ್ಮ. ಇಲ್ಲ ರೀ, ನೀವ್ ಏನ್ ಹೇಳಿದ್ರು ಅವನ ವಿಷಯದಲ್ಲಿ ನನ್ ಮನ್ಸ್ ಕರ್ಗಲ್ಲ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಹಚ್ಕೋಬಾರ್ದು ಅಂತ ಪಾಠ ಕಲಿಸ್ಬಿಟ್ಟ. ಪಾಠ ಕಲಿತ ಮೇಲೂ ಮತ್ತೆ ಅವನ್ನ ನಂಬೋದಾಗ್ಲಿ ಕ್ಷಮಿಸೋದಾಗ್ಲಿ ಮಾಡಿದ್ರೆ ನಮ್ ತಲೆಗ್ ಏನ್ ಬೆಲೆ ಇರುತ್ತೆ ಹೇಳಿ? ದಯವಿಟ್ಟು ನೀವ್ ಇನ್ನೊಂದ್ಸಲ ಅವನ್ ಪರವಾಗಿ ಮಾತಾಡ್ಬೇಡಿ. ಲಕ್ಷ್ಮಿ,
ಏಯ್ ಭಾವನಾ, ನಾವು ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ನಿನ್ನಷ್ಟಕ್ಕೆ ನೀನೇ ಹೀಗೆ ಮೌನವಾಗಿ ಸುಮ್ಮನೆ ಇದ್ಬಿಟ್ರೆ ನಾವು ಸುಮ್ಮನೆ ಆಗ್ಬಿಡ್ತೀವಿ ಅಂತ ಅನ್ಕೊಂಡ್ಯಾ? ನೋಡು, ನೀನು ಮುಂದೆ ತಗೊಳ್ಳೋ ನಿರ್ಧಾರ ಕರೆಕ್ಟ್ ಆಗಿದ್ರೆ ನಾವು ತಗೊಳ್ಳೋ ನಿರ್ಧಾರನೂ ಕರೆಕ್ಟ್ ಆಗಿರುತ್ತೆ. ಇಲ್ಲದೆ ಹೋದರೆ ಎಲ್ಲರೂ ಸಫರ್ ಆಗಬೇಕಾಗತ್ತೆ. ಮೈಂಡ್ ಇಟ್. ಏನು ಆವಾಜ್ ಹಾಕ್ದೆ ಬಂಗಾರಿ? ಭಾವನ ಹಂಗೆ ಹತ್ರೋಗಿರ್ತಾಳೆ. ಮತ್ತೆ ನಮ್ಮ ಆಸ್ತಿನ ನಾವು ಅನುಭವಿಸೋದಕ್ಕೆ ಅವಳ ಪರ್ಮಿಷನ್ ತಗೋಬೇಕಂತೆ. ಅದನ್ನ ನೆನ್ಸ್ಕೊಂಡ್ರೆ ಅವಳಿಗೆ ಎಷ್ಟಂದ್ರೂ ನನಗೆ ಸಮಾಧಾನ ಆಗದೇ ಇಲ್ಲ ರವಿ. ಇದು ನನ್ನ ಬಂಗಾರಿ ಅಂದರೆ. ಮೇಡಮ್ ಅವರೇ, ಯಾಕೆ ಮೇಡಮ್ ಅವರೇ ಸಪ್ಪಗಿದ್ದೀರಿ? ಏನಾಯ್ತು? ಯಾರು ಫೋನ್ ಮಾಡಿದ್ದವರು? ಅದನ್ನೆಲ್ಲ ನಿಮಗೆ ಯಾಕೆ ಹೇಳಬೇಕು? ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ಸಾಕು. ಅಯ್ಯೋ ಹಂಗಲ್ಲ ಮೇಡಮ್ ಅವರೇ, ನಿಮ್ಮ ಅಕ್ಕ ಸಪ್ಪಗಿತ್ತಲ್ವಾ, ಏನಾಯ್ತು ಎತ್ತ ಅಂತ ತಿಳ್ಕೊಳ್ಳೋಮ ಅಂತ ಕೇಳಿದೆ ಅಷ್ಟೇ. ಸರಿ ಬನ್ನಿ ಒಳಗೆ ಹೋಗುಮ್ಮ. ಅವ ಅಪ್ಪಾಜಿ, ಅವ ಅಪ್ಪಾಜಿ, ಅವ 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 ಅದ್ಗೆ ಅವ ನೀನು ಯಾರೂ ಇವತ್ತು ಮಾತಾಡ್ತಾನೆ ಇಲ್ಲ. ನಿಮ್ಮೆಲ್ಲರಿಗೂ ವಿಷಯ ಗೊತ್ತಾಗಿದೆ ಅಂತ ನನಗೆ ಗೊತ್ತು. ಹೌದು, ಜಾನೂರು ಮತ್ತೆ ಊರಿಗೆ ಹೋಗ್ಬೇಕಂತೆ. ಅಲ್ಲ, ಯಾಕೆ ಅಂತ ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಅವ್ರಿಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ವಾ? ನಾನು ತೋರಿಸ್ತಿರೋ ಪ್ರೀತಿನೇ ಸರಿ ಇಲ್ವಾ? ಸಾಕಾಗ್ತಿಲ್ವಾ? ಏನಂತ ಗೊತ್ತಾಗ್ತಿಲ್ವಲ್ಲ. ಸರಿ ಸರಿ, ಈಗ ನೀವುಗಳೇ ಒಂದು ಸಜೆಷನ್ ಕೊಡಬೇಕು ನನಗೆ. ಸಜೆಷನ್ ಕೊಡಿ, ನಾನು ಏನು ಮಾಡಲಿ? ನೋಡಿ, ಜಾನ್ವಿ ಅವರು ನನ್ನನ್ನು ಬಿಟ್ಟು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು. ನನಗೆ ಬೇಕಾಗಿರೋದೇ ಅಷ್ಟು. ನನ್ನ ಪ್ರೀತಿನ ಯಾರ ಜೊತೆನೂ ಹಂಚ್ಕೊಳ್ಳೋಕೆ ತಯಾರಿಲ್ಲ. ಹೇಳಿ.
ಈಗ ನೀವುಗಳು ನನ್ನ ಜೊತೆ ಮಾತಾಡಲ್ವಾ? ಫೈನ್, ನನಗೆ ಗೊತ್ತು ಅವ್ರ ಪ್ರೀತಿ ನೋಡಿ ನೀವು ಎಲ್ಲ ಈಗ ಟೀಮ್ ಶಿಫ್ಟ್ ಆಗಿಬಿಟ್ಟಿದ್ದೀರಾ. ನನ್ನ ಪಾರ್ಟಿ ಬಿಟ್ಟು ಅವ್ರ ಪಾರ್ಟಿಗೆ ಸೇರ್ಕೊಂಡಿದ್ದೀರಾ ಅಲ್ವಾ? ಗಿಡಗಳು ನೀವು ಅವ್ರ ಪ್ರೀತಿಗೆ ನೀವೇ ಸೋತಿದ್ದೀರಾ ಅಂದಮೇಲೆ ನಾನು ಹೇಗೆ ಸೋಲ್ದೇ ಇರೋಕ್ಕಾಗತ್ತೆ? ಇಲ್ಲ, ಆದರೆ ಅವ್ರ ಪ್ರೀತಿನ ನಾನು ಯಾರ ಜೊತೆನೂ ಹಂಚ್ಕೊಳ್ಳೋಕ್ಕೆ ತಯಾರಿಲ್ಲ.